ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಊರಿಗೆ ಹೋಗೋ ದಿನ ಅಮ್ಮ ಬಂದಾಗಿಂದ ಹೇಳ್ತಾಯಿದ್ರು ಗಾರ್ಡನ್ ತೋರಿಸು ಅಂತ. ನಂಗೆ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ವಿಡಿಯೋ ಇದ್ದಿದ್ದೆ 2 ದಿನ. ನಾನು ಹಾಕಿರೋದು ಮಾತ್ರ 4ನೇ ವ್ಲಾಗೋ 5ನೇ ವ್ಲಾಗೋ ಇದು ಗೊತ್ತಿಲ್ಲ. ಅಮ್ಮನ ಗಿಡಗಳು ತುಂಬಾ ಚೆನ್ನಾಗಾಗಿತ್ತು. ಮತ್ತು ಇಲ್ಲಿ ಸ್ವಲ್ಪ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಗಿಡಗಳೆಲ್ಲ ತುಂಬ ಚೆನ್ನಾಗಾಗಿತ್ತು. ನಾನು ಹೋಗಿ ಇಂಜೆಕ್ಷನ್ ಎಲ್ಲ ತೊಗೊಂಡು ಬಂದ ಮೇಲೆ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಡೇರೆ ಗಿಡಗಳಂತೂ ತುಂಬಾ ಚೆನ್ನಾಗಾಗಿತ್ತು. ಅಮ್ಮನ ಹತ್ರ ಇನ್ನೂ ತುಂಬ ಡೇರೆಗಳಿತ್ತು. ಇವಾಗೆಲ್ಲ ಬಿಟ್ಟುಬಿಟ್ಟಿದ್ದಾರೆ, ಮಾಡೋದು ಆಗೋದಿಲ್ಲ ಅಂತ ಹೇಳಿ. ಅವರಿಗೆ ಇದು ಇಷ್ಟ, ಅದು ಯಾವಾಗಲೂ ಹೂ ಬಿಡುತ್ತೆ ಗೊತ್ತಾ, ಅದಕ್ಕೆ ನೀರು ಗೌರಿ ಅಂತ ಹೇಳ್ತಾರೆ. ನಾವೇನೋ ಬೇರೆ ಹೇಳ್ತೀವಿ, ಗೌರಿ ಗಿಡ ಅಂತ ಹೇಳ್ತೀವಿ. ಅದು ಇಷ್ಟ ಆಗುತ್ತೆ. ಅಮ್ಮ ಈ ಥರ ರೋಡ್ ಸೈಡಿಗೆಲ್ಲ ಈ ಥರ ನೆಟ್ಟಿದ್ದಾರೆ. ಆದರೆ ಇದನ್ನು ಕೂಡ ನಮ್ಮ ಎಮ್ಮೆಗಳು ಅವಾಗವಾಗ ತಿಂದು ಹೋಗ್ತವೆ. ಹೋದ ವರ್ಷ ಇಲ್ಲೆಲ್ಲ ಚೆಂಡು ಹೂವಿನ ಗಿಡನ ನಟ್ಟಿದ್ರು. ಈ ವರ್ಷ ಅದ್ಯಾಕೋ ಗೊತ್ತಿಲ್ಲ, ಚೆಂಡು ಹೂವಿನ ಗಿಡ ಹಾಕಿಲ್ಲಪ್ಪ, ಅಥವಾ ಲೇಟಾಗಿ ಹಾಕ್ತಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ಈ ಸಲ ಅಧಿಕ ಮಾಸ ಆಗಿರೋದ್ರಿಂದ ಹಬ್ಬಗಳೆಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾವಲ್ಲ. ಮತ್ತು ನಮಗೆ ಇದು ದೀಪಾವಳಿ ಟೈಮಿಗೆ ಚೆಂಡು ಹೂ ತುಂಬ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾರೋ ಏನೋ ನನಗೂ ಗೊತ್ತಿಲ್ಲ. ನಾನು ಕೇಳಬೇಕು ಅಂದ್ಕೊಂಡೆ, ಕೇಳೋಕ್ಕಾಗಲೇ ಇಲ್ಲ. ಗೌರಿ ಗಿಡಗಳೆಲ್ಲ ಸುಮಾರು ಹೋಗಿಬಿಟ್ಟಿತ್ತಂತೆ ಅಮ್ಮನ ಹತ್ರ. ಹೆಂಗೆಂಗೋ ಮಾಡಿ ಬದುಕಿಸಿದ್ದೀನಿ ಅಂತ ಹೇಳಿದರು. ನನ್ನ ಹತ್ರ ಕೂಡ ಒಂದು ಕಲ್ಲರ್ ಇತ್ತು. ನಾನು ಹೋದ್ಸಲ ನೀಲಗಿರಿ ನೆಡಕ್ಕೆ ಹೋದಾಗ ಅಮ್ಮಂಗೆ ತಗೊಂಡೋಗಿ ಕೊಟ್ಟಿದ್ದೆ. ನನ್ನ ಹತ್ರ ಅವ್ರು ಯಾವಾಗ ಏನು ಕವರಲ್ಲಿ ಹಾಕ್ಕೊಟ್ಟಿದ್ರು ಅವು ಅಷ್ಟೇ ಇರೋದು. ಕೆಲವೊಂದನ್ನ ನೆಟ್ಕೊಂಡಿದ್ದೆ, ಅದೆಲ್ಲ ಹೋಗಿಬಿಡ್ತು. ಯಾಕೋ ಗೊತ್ತಿಲ್ಲ, ನನಗೆ ಈ ಸಲ ಹೂವಿನ ಗಿಡ ಮಾಡೋ ಇಂಟ್ರೆಸ್ಟು ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ತರಕಾರಿಗಳು ಕೂಡ ತುಂಬಾ ಬೆಳೀತಾ ಇದ್ದೆ. ಇವಾಗ ಇಂಟ್ರೆಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಅದೇ ನೆಕ್ಸ್ಟ್ ಇಯರ್ ಮಾಡಲೇಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡೋಣ. ಗೌರಿ ಗಿಡಗಳಂತೂ ಸೂಪರಾಗಿದ್ವು. ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಆಗ್ತವೆ. ಅವಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು, ಮತ್ತು ತಂಪು ವಾತಾವರಣ ಬೇಕು. ಒಳ್ಳೊಳ್ಳೆ ಕಲ್ಲರ್ಗಳು ಇದ್ದಾವೆ ನೋಡಿ. ಇವೆಲ್ಲ ಹೊಸದಾಗಿ ಅಮ್ಮ ನಟ್ಟಿರೋಂಥದ್ದು. ಮತ್ತು ಪದೇ ಪದೇ ಅವ್ರು ಏನು ಮಾಡ್ತಾರೆ ಅಂದರೆ ನಟ್ಕೊತಾನೇ ಇರ್ತಾರೆ. ನಾವೇನು ಗೊತ್ತಾ, ಒಂದು ಸಲ ನಟ್ಟರೆ ಮುಗೀತು, ಅದನ್ನು ಆಮೇಲೆ ಮತ್ತೆ ನಡೋಕ್ಕೆ ಹೋಗೋದಿಲ್ಲ. ಅವ್ರು ಹಾಗಲ್ಲ, ಎಲ್ಲ ಕಡೆ ನಡ್ತಾನೇ ಇರ್ತಾರೆ. ಸೇವಂತಿಗೆ ತುಂಬ ಇರ್ತಾಯಿತ್ತು ಅಮ್ಮನ ಹತ್ರ. ಇವಾಗ ಅವರು ಅದನ್ನು ಕಮ್ಮಿ ಮಾಡಿದ್ದಾರೆ. ಇದೊಂದು ದಾಸವಾಳ ತುಂಬಾ ಚೆನ್ನಾಗಿತ್ತು. ಇದು ಅಮ್ಮ ಚಿಕ್ಕಮ್ಮನ ಮನೆಯಿಂದ ತಂದಿರೋದಂತೆ. ನನಗೂ ಇದನ್ನು ನಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು. ಹೋಗಿ ಬಂದೆ ನಾನು. ಡಾಕ್ಟ್ರೇ ಸಿಕ್ಕಿದ್ರು ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಹಸಿ ಆಗಿಬಿಡ್ತು ತಲೆ ಎಲ್ಲ. ಬಂದೋಳು ನೆಲ ಎಲ್ಲ ಒರೆಸಿ ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ತೊಳೆದು ಸ್ನಾನನೂ ಮಾಡಿದೆ. ಬಟ್ಟೆ ಎಲ್ಲ ಹಸಿಯಾಗಿತ್ತು ಅಂತ ಹೇಳಿ. ರೇಣುಕಾ ಬಂದಿದ್ದಾಳೆ, ಅವಳು ತಾರಾನು ಬಂದಿದ್ದಾಳೆ, ಅವ್ರ ಮಗಳು ಬಂದಿದ್ದಾಳೆ. ಇವತ್ತು ಮಳೆ ಜಾಸ್ತಿ ಇರೋದಕ್ಕೆ ಎಲ್ಲೂ ಕೆಲಸ ಇಲ್ಲ ಅಂತೆ. ಹಾಗಾಗಿ ಅಮ್ಮ ಮೆಹಂದಿ ಹಚ್ಕಳೆ ಅಂತ ಹೇಳಿದ್ರು. ಫುಲ್ ಬೆಳಗಾಗಿತ್ತು ಅಂತ. ಕೊಯ್ಯೋಣ ಅಂದ್ಕೊಂಡೆ, ಮರೆತು ಹೋಯಿತು. ಮತ್ತು ಅಲ್ಲಿ ಇದಕ್ಕೆ ಬೇರೆ ಹೋಗಬೇಕಿತ್ತಲ್ಲ ಇಂಜೆಕ್ಷನ್ನಿಗೆ. ಹಾಗಾಗಿ ಏನೂ ಮಾಡಲಿಲ್ಲ, ಕೊಯ್ದು ಒಯ್ಯೋಣ ಅಂತಲೇ ಇದ್ದೆ. ಈ ಮಳೇಲಿ ಹೆಂಗಪ್ಪ ಹೋಗೋದು ಅಂತ ನಂಗೆ ತಲೆನೇ ಓಡ್ತಾಯಿಲ್ಲ. ನಮ್ಮನೆಯವ್ರಿಗೆ ಬರಬೇಕಾ ಅಂತ ಅಂದೆ. ನಾಳೆ ಬಾ ಅಂದರು. ಇಲ್ಲ ರೀ, ರೊಟ್ಟಿ ಗಿಟ್ಟಿ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಅಂದೆ. ಅವರು ಬರ್ತಾರೇನೋ ಅಂತ ಅಂದ್ಕೊಂಡೆ. ಯಾಕೋ ಗೊತ್ತಿಲ್ಲ, ಅವ್ರು ಬರ್ತೀನಿ ಅಂತ ಅನ್ನಲಿಲ್ಲ. ನಾಳೆ ಆದರೆ ಬೇಕಾದ್ರೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದರು. ಮತ್ತು ನಾಳೆ ಹೋಗಲ್ಲ, ಹೊರಟಿದ್ದೀನಲ್ಲ, ಹೋಗ್ಬಿಡ್ತೀನಿ. ಮಳೆನೇ ಕಮ್ಮಿ ಆಗ್ತಾಯಿಲ್ಲ. ಅದೇ ಚಿಕ್ಕಪ್ಪನ ಮಗ ಮಳೆ ಕಮ್ಮಿ ಆದ ತಕ್ಷಣ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ. ಮಳೆ ಬರ್ತಾನೇ ಇದೆ ಸಣ್ಣದಾಗಿ. ಛತ್ರಿ ಹಿಡ್ಕೊಂಡಾರು ಹೋಗ್ತೀನಿ. ಅದೇ ಕೆಲಸ ಎಲ್ಲ ಆಗಿತ್ತಲ್ಲ, ಬಾತ್ರೂಮ್ ತುಂಬ ಇದಾಗಿತ್ತು. ಕೆಲಸದವಳು ಬಂದಿದ್ದಾಳಲ್ಲ, ಒಂಚೂರು ಬಾತ್ರೂಮ್ ತೊಳಿ ಅಂತ ಹೇಳಿದೆ ಅವಳಿಗೆ. ಸ್ನಾನನೂ ಆಯಿತು, ಮಲಗೋಣ ಅಂತ ಹೋದೆ. ಅಷ್ಟೊತ್ತಿಗೆ ನಮ್ಮನೆಯವ್ರು ಫೋನ್ ಮಾಡಿದ್ರು, ಹೊರಡ್ತೀಯಾ, ಇಷ್ಟೊತ್ತಿಗೆ ಹೊರಡ್ತೀಯಾ, ಏನು ಎತ್ತ ಅಂತ. ಹೊರಡ ತಕ್ಷಣ ಫೋನ್ ಮಾಡ್ತೀನಿ ಅಂತ ಅಂದೆ. ಯಾಕೋ ಹೋಗಬೇಕು ಅಂತಲೂ ಅನ್ನಿಸ್ತಾ ಇದೆ, ಬೇಡ ಉಳಿಯೋಣ ಅಂತಲೂ ಅನ್ನಿಸ್ತಾ ಇದೆ. ಎರಡೆರಡು ಮನಸ್ಸು ಅನ್ನಿಸ್ತಾ ಇದೆ. ಯಾವಾಗೂ ಅಷ್ಟೇ ಇಲ್ಲಿಗೆ ಬಂದಾಗ ಹಾಗೇ ಹೋಗೋ ಟೈಮ್ ಬಂತಂದರೆ ನನಗೆ ಶೇವ್ ಮಾಡ್ತಾನೆ ಗೊತ್ತಾ, ಹಾಗೆ ಅನಿಸುತ್ತೆ ನನಗೂ. ಏನೋ ಇಲ್ಲಿದ್ರೆ ನಂಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ನಾನು ಅದು ಪ್ಲ್ಯಾನ್ ಮಾಡಿ ಏನು ಬಂದಿರಲಿಲ್ಲಲ್ಲ, ಹಾಗಾಗಿ ನಾಳೆ ಹೋಗೋದು ಅಂತ ಇರ್ಬೋದು. ಇದ್ರೂ ನೋಡೋದಲ್ಲ, ನಮ್ಮನೆಯವರು ಔಷಧಿ ಹೊಡಿಸ್ತೀನಿ ಅಂದರು. ಹಾಗಾಗಿ ನಾಳೆ ಹೋಗಲೇಬೇಕಾಯ್ತು. ಆದರೆ ಈಗ ಅಂತಾಯಿದ್ರು ಮಳೆ ಇರೋದಕ್ಕೆ ಬೇಡ ಅಂತಿದ್ದಾರೆ. ಬೆಳಗ್ಗೆಯಿಂದ ಒಂದು ಸಲ ಹೊಡಿಸ್ತೀನಿ ಅಂತಾರೆ, ಒಂದು ಸಲ ಬೇಡ ಅಂತಾರೆ. ಎಂತ ಮಾಡ್ಕೊತಾರ ಗೊತ್ತಿಲ್ಲ. ಈಗ ಫೋನ್ ಮಾಡಿದಾಗ ಬೇಡ ಅಂತಿದ್ರು, ಆಗಲೇ ಮಾಡಿದಾಗ ಹೊಡಿಸ್ತೀನಿ ಅಂತಿದ್ರು. ಏನಾದ್ರು ಮಾಡ್ಕೊಂಡ್ಲಿ. ನಮ್ಮ ಸೋನು ಅಂತೂ ಮಳೆ ಇರೋದಕ್ಕೆ ಬರೋಣ ಮ್ಯಾಟ್ ಮೇಲೆ ಮಲಗೋಣ. ಮ್ಯಾಟು ಮುಂದುಗಡೆ ಕಟ್ಟೆ ಎಲ್ಲ ಗಲೀಜು ಮಾಡ್ತಾ ಇದ್ದ. ನಾನು ಊಟ ಮಾಡಿದೆ. ಊಟ ಅಂದರೆ ನಾನು ರೊಟ್ಟಿನೇ ತಿಂದೆ. ಅಮ್ಮಂಗೆ ಹೇಳಿದೆ, ನಾನು ರೊಟ್ಟಿನೇ ತಿಂತೀನಮ್ಮ ಅಂತ ಹೇಳಿ. ರೊಟ್ಟಿ ಎಲ್ಲ ತಿಂದು ರೆಡಿಯಾಗಿ
ತಮ್ಮನಿಗೆ ಅಂತ ಕಾಯ್ತಾ ಇದ್ದೆ. ತಾರಾ ಮತ್ತು ರೇಣುಕಾ ಇಬ್ಬರು ಬಂದಿದ್ದರು, ತಾಯಿ ಮಗಳು. ಅವರು ಕೂಡ ಊಟ ಎಲ್ಲ ಮಾಡಿ ಹೊರಟರು. ನಮ್ಮ ತಾರನ ತೋರ್ಸೋಣ ಅಂದ್ಕೊಂಡೆ. ಅವಳು ವಿಡಿಯೋದಲ್ಲಿ ಬರೋಕ್ಕೆ ಹಿಂದೆ ಮುಂದೆ ಮಾಡ್ತಾಳೆ. ಯಾಕಂದರೆ ನಮ್ಮ ಚಿನ್ನಿನ ಸಾಕಿದ್ದೆ ಅವಳು. ಸಣ್ಣವಳು ಇರಬೇಕಿದ್ರೆ ಪಾಪ ಯಾವಾಗಲೂ ಎತ್ಕೊಂಡು ಕುತ್ಕೊಂಡವಳು. ಅದೇ ನೆನ್ಪು ಮಾಡ್ತಾಯಿದ್ಲು. ಆ ಪಾಪನೂ ಹಾಗೆ ನಮ್ಮ ಜೊತೆಗೆ ಇರ್ತಿತ್ತವ ಅಮ್ಮ ಅಂತ ಅಂದ್ಲು. ನೀನು ಆಸೆ ಮಾಡೋದಕ್ಕೆ ಅವಳು ನಿನ್ನ ಜೊತೆಗೆ ಇರ್ತಿದ್ಲು ಅಂತ ಹೇಳಿದೆ ನಾನು. ಹಾಗೆ ಅವರು ಕೂಡ ಹೋದರು. ಅಮ್ಮನ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಮಲಗಿದ್ರು. ನಾನು ಇವಾಗ ಮಳೆ ನಿಲ್ಲುತ್ತೆ, ಅವಾಗ ಮಳೆ ನಿಲ್ಲುತ್ತೆ ಅಂತ ಕಾಯ್ತಾನೆ ಇದ್ದೀನಿ ರೆಡಿಯಾಗಿ. ಒಂಚೂರು ಮಳೆ ನಿಂತ ತಕ್ಷಣ ಸುಮಾರು ದೂರ ಹೋದರೆ ಸರಿಯಾಗುತ್ತೆ ಅಂತ. ಆಮೇಲೆ ತಮ್ಮಂಗೂ ಫೋನ್ ಮಾಡಿದೆ. ಅವನು ಕೂಡ ಇಲ್ಲೇ ಇದ್ದೀನಿ, ಬರ್ತೀನಿ, ಮಳೆ ಸ್ವಲ್ಪ ಹನಿ ಕಡಿಲಿ ಅಂತ ಹೇಳ್ದೆ. ಅವನು ಅಂದ ಸಂಜೆ ಟೈಮು ಮಳೆ ಜಾಸ್ತಿ ಆಗುತ್ತೆ. ಮಳೆ ಅಂದರೆ ಮಳೆ ಬರ್ತಾಯಿದೆ, ಹೆಂಗೆ ಹೋಗೋದೆ. ಅವನು ಅಂದ ಮಧ್ಯಾಹ್ನ ಆದಂಗೂ ಮಳೆ ಜಾಸ್ತಿ ಆಗುತ್ತಕ್ಕ ಅಂತ ಅಂದ. ನಾನು ಅಯ್ಯೋ ದೇವ್ರೆ, ಇಷ್ಟು ಹಿಂಗಾಗುತ್ತೆ ಅಂತ ನನಗೆ ಅಂತ ಗೊತ್ತು. ಚೂರಾದರೂ ಹೊಳಗೋದೇನಾ ಅಂತ ಅಂದ್ಕೊಂಡಿದ್ದೀನಿ. ಅವನು ಇಲ್ಲೇ ಇದ್ದಾನಂತೆ. ಬರ್ತೀನಿ, ಹೊರಟು ರೆಡಿಯಾಗಿರು ಅಂತ ಹೇಳ್ದೆ. ನಾನು ರೆಡಿಯಾಗಿ ಕುತ್ಕೊಂಡಿದ್ದೀನಿ, ಮಳೆ ನೋಡ್ತಾನೇ ಇದ್ದೀನಿ. ಮಳೆ ಬರ್ತಾನೇ ಇದೆ, ಹೆಂಗೆ ಹೋಗೋದೋ ಏನೋ ಗೊತ್ತಿಲ್ಲ. ಮಳೆ ಬಿಡ್ತಿದ್ರೆ ಹೆಂಗೆ ಹೋಗೋದೋ ಏನೋ. ಈ ಊರಿಗೆ ಬಂದರೆ ಅದೊಂದು ತೊಂದರೆ ನಮಗೆ, ಬಸ್ಸಿಗೆ ಹೋಗೋಕ್ಕೆ ಏನು ವ್ಯವಸ್ಥೆಗಳಿಲ್ಲ, ಹತ್ರನೂ ಇಲ್ಲ. ಎಲ್ಲದೂ ಒಂದು 5-6 ಕಿಲೋಮೀಟ್ರ್ ದೂರನೇ ಹೋಗಬೇಕು. ಇದ್ದಿದ್ರಲ್ಲಿ ಸ್ವಲ್ಪ ಹೊಸಬಾಳೆನೇ ಹತ್ತಿರ, ಆದರೆ ಆ ರೋಡ್ ಚೆನ್ನಾಗಿಲ್ಲ. ನಾನು ಇವತ್ತು ಬೆಳಗ್ಗೆ ಇಂಜೆಕ್ಷನ್ ತಗೊಂಡು ಬರ್ತಾ ಒಳದಾರಿಲ್ಲ ಬಂದ್ವಿ. ಇದು ಹಾನಂಬಿಲ್ ನೀರು ಇರಲಿಲ್ಲ, ಆದರೆ ಬರೋ ರೋಡ್ ಇದೆಯಲ್ಲ ಅದು ತುಂಬ ಜಾರುತ್ತೆ. ಜೀವ ಎಡಗೈ ಹಿಡ್ಕೊಂಡು ಬಂದಿದ್ದೀನಿ ನಾನು ಕೂಡ ಇವತ್ತು. ಇದೆಂಥ ಮಳೆ ಇದು. 10 ನಿಮಿಷ ಆಯಿತು ಕಾಯ್ತಾನೇ ಇದ್ದೀನಿ ನಾನು. ಸ್ವಲ್ಪನಾದ್ರೂ ಕಮ್ಮಿ ಆಗುತ್ತೇನೋ ಅಂತ. ಯಾಕೋ ನೋಡಿದ್ರೆ ಕಮ್ಮಿ ಆಗೋ ಥರನೇ ಅನ್ನಿಸ್ತಿಲ್ಲ ನನಗೆ. ನೋಡೋಣ ಹೆಂಗೆ ಅಂತ. ನಮ್ಮನೆಯವ್ರು ಯಾಕೋ ಗೊತ್ತಿಲ್ಲ, ನಂಗೆ ಅವಾಗಿಂದ ಅನ್ನಿಸ್ತಾ ಇತ್ತು ನಮ್ಮನೆಯವ್ರಿಗೆ ಹೇಳಬೇಕಾಗಿತ್ತು. ಒಂದು ಮಾತು ಹೇಳಿದ್ರೆ ಬರೋರು, ನಾನು ಯಾಕೋ ಹೇಳಲಿಲ್ಲ. ಅವರು ಬರ್ತೀನಿ ಅಂತ ಹೇಳಲಿಲ್ಲ. ಹಾಗಾಗಿ ಊರಿಗೆ ಬಂದು ಒಳ್ಳೆ ಸಿಕ್ಕಾಕಬಿದ್ದಂಗೆ ಆಯ್ತು ಈ ಮಳೆಯಲ್ಲಿ. ತಮ್ಮನೂ ಬರಲಿಲ್ಲ. ಅವನಾರು ಬಂದರೆ ಅವನ ಹತ್ರನಾದ್ರು ಮಾತಾಡ್ಬೋದಿತ್ತು. ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ಮಳೆ ಬಂತು ಅಂದರೆ ನೆಟ್ವರ್ಕ್ ಇಲ್ಲ, 0 ನೆಟ್ವರ್ಕ್ ಇಲ್ಲಿ. ಹಾಗೆ ನಾನು ಕಾಯ್ತಾ ಇದ್ದೆ. ತಮ್ಮ ಕೂಡ ಬಂದನೇ ಹೊರಟ್ವಿ ನಾವು. ಮಳೆ ಕಮ್ಮಿ ಆಗಿತ್ತು ನೋಡಿ ನಮ್ಮ ಊರಲ್ಲಿ. ನಾನು ಹಿಂದಿನ ದಿನ ಬರಬೇಕಿದ್ರೆ ಏನೂ ರೆಡಿನೇ ಆಗಿರಲಿಲ್ಲ ನೆಟ್ಟಿ ಮಾಡೋದಕ್ಕೆ. ಮಳೆ ಬಂತಲ್ವಾ, ಎಲ್ಲ ಹೂಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಗೆಗಳೆಲ್ಲ ಎದ್ದಿತ್ತು. ಈ ಟೈಮಲ್ಲಿ ಗದ್ದೆ ನೋಡೋಕ್ಕೆ ಒಂದು ಚಂದ ಅಂತ ಅನಿಸುತ್ತೆ, ನೆಟ್ಟಿ ಮಾಡೋದು ಅದೆಲ್ಲ. ಇವಾಗಲೂ ಈ ಪದ್ಧತಿ ಉಳಿಸ್ಕೊಂಡಿದ್ದಾರಲ್ಲ ಅನಿಸುತ್ತೆ. ಕೆಲವೊಬ್ಬರೆಲ್ಲ ಗದ್ದೆಗಳನ್ನ ತೆಗೆದುಬಿಟ್ಟು ಬರೀ ತೋಟ ಮಾಡಿದ್ದಾರೆ. ಈ ಥರ ಗದ್ದೆ ನೋಡಿದಾಗ ನನಗೆ ಖುಷಿ ಅಂತ ಅನಿಸುತ್ತೆ. ಆದರೆ ಅದರಿಂದ ಏನೂ ರೈತರಿಗೆ ಉಪಯೋಗ ಏನಿಲ್ಲ. ನಮ್ಮಲ್ಲಿ ಏನಂದರೆ ಇನ್ನೇನು ಊಟಕ್ಕೆ ಭತ್ತ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೆಲವೊಬ್ಬರು ಬೆಳೀತಾ ಇದ್ದಾರೆ. ರೇಟು ಅಂತ ಏನಿರಲ್ಲ, ಯಾಕಂದರೆ ಅವ್ರು ಅಷ್ಟು ಕಷ್ಟಪಟ್ಟಿರೋದಕ್ಕೆ ರೇಟು ತುಂಬಾ ಕಮ್ಮಿ ಸಿಗುತ್ತೆ. ನಾನು ಮಾಸೂರಿಗೆ ಹೋದೆ. ಈ ಬಸ್ ಸ್ಟ್ಯಾಂಡ್ ನೋಡಿ, ಇದ್ದರೂ ಇಲ್ಲದೆ ಇರೋ ರೀತಿ ಇಲ್ಲಿ ಹೋಗೋಕ್ಕೆ ಬರೋದಿಲ್ಲ. ಅಲ್ಲಿ ಹೋಗಿ ಯಾಕೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೋ ಏನೋ ಅನ್ನೋದು ಗೊತ್ತಿಲ್ಲ. ನಮ್ಮ ಕೆಲವೊಬ್ಬರಿಗೆ ತಲೆ ಇದ್ದು ಇಲ್ಲದೆ ಇರೋ ರೀತಿ ಅನಿಸುತ್ತೆ. ಅಲ್ಲೆಲ್ಲರೂ ಕಟ್ಟಿದರೆ ಅಟ್ಲೀಸ್ಟ್ ಜನ ಹೋಗಿ ನಿಲ್ತಾಯಿದ್ರು. ಅಲ್ಲಿ ನಿಂತರೆ ಏನೂ ಇದೇ ಆಗೋಲ್ಲ. ಅಲ್ಲಿ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಹೋಗಿ ನಿಂತರೆ ಬಸ್ ಬಂದಿದ್ದೇ ಗೊತ್ತಾಗಲ್ಲ, ಆ ಥರ ಇತ್ತು. ಆಮೇಲೆ ಏನಾಯಿತು, ನಾನು ಅಲ್ಲಿ ಹೋದ ತಕ್ಷಣ ಅಲ್ಲಿ ಬಸ್ಸು ಅವಾಗಷ್ಟೇ ಹೋಗಿತ್ತಂತೆ. ಇನ್ನು 4:15 ಅಂದರೆ ನಾವು ಹೋಗಿದ್ದು 3:15. 1 ಗಂಟೆ ಏನು ಮಾಡೋದಪ್ಪ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಒಂದು ಬಸ್ ಬಂತು. ಇದು ಬಸ್ಸು ಇದ್ದಿದ್ದೇ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅಥವಾ ಗೌರ್ಮೆಂಟ್ ಬಸ್ ಆಗಿತ್ತು. ಆಮೇಲೆ ಆ ಬಸ್ಸಿಗೆ ಹತ್ಕೊಂಡು ಹೋದೆ. ಅಲ್ಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲೇ ಇಳಿದೆ. ಆಮೇಲೆ ನಮ್ಮ ಮನೆಯವರು ಅಂದರು, ನಾನು ಅನಂತಪುರಕ್ಕೆ ಬರ್ತೀನಿ, ಅನಂತಪುರದಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಬಂದವರೆ ನನಗೆ ಬಾಯಿ ಸಿಹಿ ಮಾಡಿದ್ರು. ನಾನು ಬಸ್ಸಲ್ಲಿ ಬರಬೇಕಿದ್ರೆ ನನಗೊಂದು ವಿಷಯ ಗೊತ್ತಾಯಿತು, ತುಂಬ ಖುಷಿಯಾಗಿರೋ ವಿಷಯ. ಹಾಗಾಗಿ ನಮ್ಮ ಮನೆಯವ್ರು ಇಳಿದ ತಕ್ಷಣ ಫಸ್ಟು ನನಗೆ ಚಾಕ್ಲೇಟ್ ಕೊಟ್ಟು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮನೆಗೂ ಕೂಡ ಬಂದಾಯಿತು. ಇದು ನೆಕ್ಸ್ಟ್ ಡೇ ನಾನು ಬರಬೇಕಿದ್ರೆ ರೊಟ್ಟಿ ಪಲ್ಯ ಎಲ್ಲ ತೊಗೊಂಡು ಬಂದಿದ್ದೆ. ಬೆಳಗ್ಗೆನೂ ಸ್ವಲ್ಪ ಮಳೆ ಇತ್ತು, ಹಾಗಾಗಿ ಇವತ್ತು ಔಷಧಿ ಹೊಡೆಯೋದು ಬೇಡ ಅಂತ ಹೇಳಿ ಡಿಸೈಡ್ ಆಗಿತ್ತು. ಹಾಗಾಗಿ ನಾನು ಇವತ್ತು ತಿಂಡಿ ಬಂದು ನಾನು ಹೋಗಬೇಕಿದ್ರೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟು ಹೋಗಿದ್ದೆ. ಬಂದೊಳಗೆ ಆಗೋದಿಲ್ಲ ಅಂತ ಹೇಳಿ ಬೆಳಗ್ಗೆ ತಿಂಡಿ ಇವತ್ತು ಪಡ್ಡು ಮಾಡೋಣ ಅಂತ ಇದ್ದೀನಿ. ಈಗ ನಮ್ಮನೆಯವರು ಕೂಡ ಊರಿಗೆ ಹೋದರು. ಅವ್ರನ್ನ ಕಳಿಸಿ ನಾನು ಒಳಗಡೆ ಬಂದೆ. ನಮ್ಮನೆಯವ್ರ ಮನೆಯೆಲ್ಲ ಕ್ಲೀನಾಗಿ ಇಟ್ಟಿದ್ದರು. ನಂಗೆ ಅದೇ ಒಂದು ಖುಷಿ ಆಗುತ್ತೆ. ನಾನು ಹೇಗೆ ಇಟ್ಟು ಹೋಗಿರ್ತೀನೋ ಅದೇ ಥರ ಇಟ್ಟಿರ್ತಾರೆ. ನೆಲಗಿಲ್ಲ ಏನು ಒರೆಸಿರಲ್ಲ. ನಾನು ಬಂದಳು ಒಂದೊಂದ್ಸಲ ನೆಲ ಒರೆಸ್ಕೊತೀನಿ. ಇವತ್ತು ನನಗೆ ನೆಲ ಒರೆಸ್ಬೇಕು ಅಂತಲೂ ಅನ್ನಿಸ್ಲಿಲ್ಲ. ನಿನ್ನೆ ಸಂಜೆ ಬಂದವಳು, ಮನೆ ಕ್ಲೀನ್ ಇತ್ತಲ್ವ, ಹಾಗಾಗಿ ನೆಲ ಏನೂ ಒರೆಸ್ತಿಲ್ಲ. ಬೆಳಗ್ಗೆ ಎದ್ದಳು ಕಸ ಗುಡಿಸ್ಕೊಂಡೆ, ಆಮೇಲೆ ನೆಲ ಒರೆಸಿದ್ರೆ ಆಯಿತು ಅಂತ ಹೇಳಿ ಅದೇ ತರಕಾರಿ ಎಲ್ಲ ಹಾಕಿಬಿಟ್ಟು ಪಡ್ಡು ಮಾಡೋಣ ಅಂಥೇಳಿ ಫ್ರಿಜ್ಜನ್ನ ತೆಗೆದು ನೋಡಿದೆ. ಒಂದಿನ ಮನೆ ಬಿಟ್ಟು ಹೋಗಲಿ, 2 ದಿನ ಮನೆ ಬಿಟ್ಟು ಹೋಗಲಿ, ಏನಿದೆ ಏನಿಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ.
ಆಮೇಲೆ ಎಲ್ಲ ನೋಡಿದೆ, ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು, ಮೆಂತ್ಯ ಸೊಪ್ಪನ್ನು ಹಾಕೋಣ ಅಂತ ತೆಗೆದಿದ್ದೆ. ಆಮೇಲೆ ಬೇಡ, ಒಂದಕ್ಕೆ ಹೋಗಿ ಒಂದು ಆದತ್ತು ಅಂತ ಹೇಳಿ ಮೆಂತ್ಯ ಸೊಪ್ಪನ್ನ ಹಾಕಲಿಲ್ಲ. ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಆಮೇಲೆ ಅದಷ್ಟನ್ನು ಹಾಕಿ ಪಡ್ಡನ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಕಾಯಿ ಕೂಡ ಒಡೆದಿದ್ದು ಇರಲಿಲ್ಲ, ತುರಿದಿದ್ದು ಯಾವಾಗಲೂ ತುರಿದು ಇಟ್ಕೊತೀನಲ್ಲ, ನಾನು ಊರಿಗೆ ಹೋಗೋ ಟೈಮಲ್ಲೆಲ್ಲ ಅದನ್ನು ತೆಗೆದು ಬಿಡ್ತೀನಿ, ಯಾಕಂದರೆ ಅದು ಹಾಳಾಗಿಬಿಡುತ್ತೆ ಅಂತ ಹೇಳಿ. ಹಾಗಾಗಿ ನಮ್ಮ ಮನೆಯವರಿಗೆ ಬೆಳಗ್ಗೆನೇ ಹೇಳಿದೆ ಕಾಯಿ ಸುಲಿದು ಕೊಡಿ ಅಂತೇಳಿ. ಅವ್ರು ಒಡೆದೇ ಕೊಟ್ಟು ಹೋಗ್ತಾರೆ ಯಾವಾಗಲೂ, ಇವತ್ತು ಮರ್ತು ಹೋಗಿದ್ದರು. ಹಾಗಾಗಿ ನಾನೇ ಕಾಯಿನ ಒಡೆದ್ಬಿಟ್ಟು ಅದನ್ನು ಕೂಡ ಈಗ ತುರಿಬೇಕು. ಅಷ್ಟೊತ್ತಿಗೆ ನಂದು ಟೀ ಟೈಮ್ ಕೂಡ ಆಗಿತ್ತು. ಊರಿಂದ ಹಾಲು ಕೂಡ ತೊಗೊಂಡು ಬಂದಿದ್ದೆ ನಾನು. ಅದೇ ಹಾಲಲ್ಲೇ ನಾನು ಈಗ ಟೀನ ಮಾಡ್ಕೊತಾ ಇದ್ದೀನಿ. ಊರಿಂದ ಬರೋ ತನಕ ಮಾತ್ರ, ಬಂದ ಮೇಲೆ ಆ ಕೆಲಸಕ್ಕೆ ನಾವೇ ಅಡ್ಜಸ್ಟ್ ಆಗಿಬಿಡ್ತೀವಿ. ಅಲ್ಲಿಂದ ಬರಬೇಕಿದ್ರೆ ಮಾತ್ರ ಸ್ವಲ್ಪ ಬೇಜಾರು ಥರ ಅನ್ನಿಸ್ತಿರುತ್ತೆ. ಮನೆಗೆ ಬಂದ ಮೇಲೆ ಅದೇನೋ ನೆನಪೇ ಇರಲ್ಲ, ಎಲ್ಲನ ಮರ್ತು ಹೋಗಿ ಬರೀ ಕೆಲಸದ ಕಡೆ ಮಾತ್ರ ಗಮನ ಇರುತ್ತೆ. ನಿಮಗೂ ಹಾಗೆ ಆಗುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೇನಂದರೆ ಪಡ್ಡಿಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡು ಮಾಡ್ಕೋಬೇಕು. ನಾನು ಪಡ್ಡಿಗೆ ಈರುಳ್ಳಿ ಜಾಸ್ತಿ ಹಾಕ್ತೀನಿ, ಆದ್ರೂ ಮೇಲ್ಗಡೆನೂ ನಾನು ಒಂದು ಸ್ವಲ್ಪ ಪಡ್ಡು ಒಯ್ದಾಗ ಈರುಳ್ಳಿಗಳನ್ನ ಹಾಕ್ಕೊತೀನಿ. ನನಗೆ ಹಿಟ್ಟಿಗಿಂತನೂ ಈರುಳ್ಳಿ ಜಾಸ್ತಿ ಸಿಕ್ಕರೆ ಚೆನ್ನಾಗಿರುತ್ತೆ. ಮತ್ತು ತುಂಬ ಜನ ಸಣ್ಣದಾಗಿ ಹೆಚ್ಚುತ್ತಾರೆ ಪಡ್ಡಿಗೆ. ಕೆಲವೊಬ್ಬರು ನನಗೆ ಹೇಳ್ತಾಯಿದ್ರು ಒಗ್ಗರಣೆ ಹಾಕಿ ಕೃಪಾ ಅಂತ. ಯಾಕೆ ಅಂದರೆ ಈಗ ನಾವು ಪಡ್ಡಿಗೆ ಗೊತ್ತಲ್ವ, ಜಾಸ್ತಿ ಎಣ್ಣೆ ಹಾಕಿನೇ ಬೇಯಿಸ್ತೀವಿ, ಮತ್ತು ಒಗ್ಗರಣೆ ಹಾಕಿ ಅದೊಂದಿಷ್ಟು ಎಣ್ಣೆ ಯಾಕೆ ಅಂತ. ಮತ್ತು ನಮಗೆ ಅದು ಅಭ್ಯಾಸ ಕೂಡ ಇಲ್ಲ. ಹಾಗಾಗಿ ನಾನು ಒಗ್ಗರಣೆ ಏನು ಹಾಕಲ್ಲ. ಯಾವತ್ತಾದರೂ ಒಂದಿನ ಟ್ರೈ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಹಾಗೆ ಊರಿಂದ ತಂದಿರೋ ಬೆಣ್ಣೆ ಕೂಡ ಇತ್ತು, ಅದು ಬೆಣ್ಣೆನೇ ಹಾಕಿಬಿಟ್ಟು ಪಡ್ಡು ಮಾಡೋಣ ಅಂತ ಇದ್ದೀನಿ. ನನಗೇನೆಂದರೆ ಫ್ರೆಶ್ಶಾಗಿ ಊರಲ್ಲಿ ಕಡ್ದಿರ್ತಾರಲ್ವ, ಆ ಬೆಣ್ಣೆ ಮಾತ್ರ ನನಗೆ ಇಷ್ಟ. ಅದನ್ನು ತಂದು ಫ್ರಿಜ್ಜಲ್ಲಿ ಸುಮಾರು ದಿನ ಇಟ್ಕೊಂಡ್ರೆ ನಾನು ಆಮೇಲೆ ತಿನ್ನೋಕ್ಕೆ ಇಷ್ಟಪಡಲ್ಲ. 1 ದಿನ 2 ದಿನ ನಾನು ಅದನ್ನು ತಿಂತೀನಿ, ಆಮೇಲೆ ನಾನು ತಿನ್ನಲ್ಲ. ಹಾಗೆ ನೋಡಿ, ಎಲ್ಲ ತರಕಾರಿಗಳನ್ನ ನಾನು ಈಗ ಹೆಚ್ಚುತ್ತಾ ಇದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ತುರಿದು ಹಾಕ್ತೀನಿ, ತುಂಬ ಚೆನ್ನಾಗಾಗುತ್ತೆ ಮಾಡಿ. ಕೆಲವೊಬ್ಬರು ಸಬ್ಬಸಿಗೆ ಸೊಪ್ಪು ಹಾಕ್ತಾರೆ, ನಿಮಗೆಲ್ಲ ಗೊತ್ತಿರಬೇಕು. ನನಗೆ ಸಬ್ಬಸಿಗೆ ಸೊಪ್ಪು ಅಷ್ಟು ಇಷ್ಟ ಆಗಲ್ಲ ಅಂಥೇಳಿ ನಾನು ಚಿನ್ನಿ ಬಂದಾಗ ಮಾತ್ರ ಅದನ್ನು ತರಿಸ್ತೀನಿ. ಇಲ್ಲ ಅಂದರೆ ನಮ್ಮ ಮನೆಗೆ ಅದು ಸಬ್ಬಸಿಗೆ ಸೊಪ್ಪು ಬರೋದೇ ಇಲ್ಲ. ನಾನು ಅದೊಂದೇ ಅನಿಸುತ್ತೆ ನನಗೆ ಇಷ್ಟ ಇಲ್ಲಲ್ಲ ಆ ತರಕಾರಿ, ಅದನ್ನು ನಾನು ತರಿಸೋದೇ ಇಲ್ಲ. ಕೆಲವೊಂದು ಸಲ ನಾನು ನಮ್ಮನೆಯವ್ರಿಗೆ ಇಷ್ಟ ಅಂತ ಹಾಕ್ತೀನಿ, ಅವರು ಏನು ಅದು ಅಷ್ಟು ಇಷ್ಟಪಟ್ಟೇನು ತಿನ್ನಲ್ಲ. ಹಾಗಾಗಿ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅನಿಸುತ್ತೆ ಇವರಿಗಾದರೂ ಮಾಡಿ ಕೊಡಬೇಕು ಅಂತ ಹೇಳಿ. ಅದೇನೋ ಗೊತ್ತಿಲ್ಲ, ನಂಗೆ ಆ ಸಬ್ಬಸಿಗೆ ಸೊಪ್ಪು ನೋಡಿದ ತಕ್ಷಣ ತಗೋಬೇಕು ಅಂತ ಅನಿಸೋದೇ ಇಲ್ಲ. ಹಾಗಾಗಿ ತಗೊಳ್ಳೋದೇ ಇಲ್ಲ. ತಾಲಿಪಟ್ಟಿಗೆಲ್ಲ ಚೆನ್ನಾಗಾಗುತ್ತೆ, ಆದರೆ ನಾನು ಸ್ವಲ್ಪ ಇದರಲ್ಲಿ ಹಾಕ್ತೀನಿ. ನಾನು ಕೆಲವೊಬ್ಬರು ತುಂಬ ಹಾಕ್ತಾರಲ್ವ, ಅದನ್ನು ಹಾಕಲ್ಲ. ನಾನು ಬೇರೆ ತರಕಾರಿಗಳನ್ನೆಲ್ಲ ಜಾಸ್ತಿ ಹಾಕಿ ಮಾಡ್ತೀನಿ. ನೋಡಿ, ಪಡ್ಡಿನ ಹಿಟ್ಟು ಈ ಥರ, ಹಿಟ್ಟಿನಕ್ಕಿಂತ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ಕಾಯಿ ಕೂಡ ತುರಿದಿದ್ದೆ ಅಲ್ಲ, ಅದ್ರದ್ದು ಈಗ ಚಟ್ನಿನೂ ಕೂಡ ಮಾಡಿದೆ. ಈಗ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತು ನೆಲ್ಲಿಕಾಯಿ ಜ್ಯೂಸ್ ಕೂಡ ಕುಡಿದೆ, 2-3 ದಿನ ಆಗಿತ್ತು, ತರಿಸಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಮಾಡಿ ಇಟ್ಟಿದ್ದೀನಿ. ಒಂದೊಂದು ಸಲ ನೆನಪು ಮರೆತೇ ಹೋಗಿಬಿಡುತ್ತೆ. ಹಾಗಾಗಿ ಆಮೇಲೆ ನಮ್ಮ ಮನೆಯವರು ಕೂಡ ಬಂದಿದ್ದೀನಿ, ಪೇಟೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಪಡ್ಡು ಗೊತ್ತಲ್ವ, ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಅದಕ್ಕೇ ಅವ್ರು ಬರೋದ್ರೊಳಗೇ ನಾನು ಹಂಚಿಟ್ಟಿದ್ದೀನಿ. ಅವ್ರು ಬಂದ ತಕ್ಷಣ ಪಟ್ಟಂತ ಕೊಡೋಕ್ಕಾಗತ್ತೆ. ಅಥವಾ ಒಯ್ದಿಟ್ಟರೆ, ಅಂದರೆ ಹೊಯ್ತಾ ಇದ್ದರೆ ಸಣ್ಣ ಉರಿಲಿಟ್ಟರೆ ಅದು ಮತ್ತು ಬೇಯೋದು ಕೂಡ ತುಂಬ ಲೇಟು. ಕೆನೆ ಕೂಡ ತುಂಬ ಇತ್ತು, ಅದನ್ನು ಕೂಡ ನಾನು ಕಡಿದ್ಬಿಟ್ಟು, ಸ್ವಲ್ಪ ಬೆಣ್ಣೆನೂ ಇತ್ತು,
ಹಳೇದು ಊರಿಂದ ತಂದಿರೋ ಬೆಣ್ಣೆ ಇತ್ತು, ಅದೆಲ್ಲ ಹಾಕಿಬಿಟ್ಟು ನಾನು ತುಪ್ಪನ ಕಾಯ್ದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ನಮ್ಮ ಎದುರುಗಡೆ ಮನೆಯವರು ಪಪ್ಪಾಯ ಕೊಟ್ಟಿದ್ರಲ್ವ, ಅದನ್ನು ನಾನು ಹೆಚ್ಚೇ ಇರಲಿಲ್ಲ, ಸ್ವಲ್ಪ ಹಾಳಾಗೋದಕ್ಕೆ ಆಗಿಬಿಟ್ಟಿತ್ತು ಊರಿಂದ ಬರೋದ್ರೊಳಗೇ. ಅದಕ್ಕೆ ಅದನ್ನು ಕೂಡ ಇನ್ನೇನು ಹಾಳಾಗಿಬಿಡುತ್ತೆ ಅಂತೇಳಿ ಅದನ್ನು ಕೂಡ ಇವಾಗಲೇ ಹೆಚ್ಚುತ್ತಾ ಇದ್ದೀನಿ. ಆ ಕಡೆ ತುಪ್ಪನೂ ಕೂಡ ಕಾಯ್ತಾ ಇದೆ. ನಾನು ಯಾವಾಗಲೂ ಬೆಣ್ಣೆ ಮಾಡಬೇಕಿದ್ರೆ ಕೆನೆನ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೆ. ಅದು ಒಂಥರ ವಾಸನೆ ಬರ್ತಾಯಿತ್ತು ತುಪ್ಪ. ಹಾಗಾಗಿನೇ ನನಗೆ ನಮ್ಮನೆ ಬೆಣ್ಣೆ ತುಪ್ಪ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ನಾನು ಕೆನೆನೆಲ್ಲ ತೆಗೆದುಬಿಟ್ಟು ಫ್ರೀಝರಲ್ಲಿ ಇಡ್ತೀನಿ, ಒಂಚೂರು ವಾಸನೆ ಬರೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಪ್ಪಕ್ಕೆ ನಾನು ದೇವ್ರ ದೀಪಕ್ಕೆ ಹಾಕೋಣ ಅಂತೇಳಿ ಕಾಯಿಸಿದ್ದೀನಿ. ಇನ್ನೇನು ಶ್ರಾವಣ ಮಾಸ ಬರೋ ಟೈಮ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ತುಪ್ಪ ಎಲ್ಲ ಬೇಕಾಗುತ್ತೆ. ಮತ್ತು ದಿನ ನಾನು 2 ತುಪ್ಪದ ದೀಪನೂ ಹಚ್ತಾ ಇದ್ದೀನಿ. ಹಾಗೆ ನನ್ನ ಕೆಲಸ ಎಲ್ಲ ಆಯಿತು. ಆಮೇಲೆ ನಾನು ಹೆಚ್ಚೇನು ವ್ಲಾಗ್ ಮಾಡಲಿಲ್ಲ. ಏನು ಗುಚ್ಚೋದು ಒಚ್ಚೋದು ಪಾತ್ರೆ ತೊಳೆಯೋದು ಇತ್ತು. ಸಾರು ಏನು ಮಾಡಲಿ ಅಂದೆ, ನಮ್ಮನೇಲಿ ಸ್ವಲ್ಪ ಮಜ್ಜಿಗೆ ಸಾರು ಮಾಡು ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಮಜ್ಜಿಗೆ ಸಾರನ್ನ ಮಾಡಿದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ.